ಇದೊಂದು ರೂಲ್ಸನ್ನು ಕಂಪ್ಲೀಟ್ ಮಾಡಿದ್ರೆ ಯೂಟ್ಯೂಬಲ್ಲಿ ತುಂಬ ಜನಕ್ಕೆ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಇಲ್ಲ ಗೈಸ್. ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ಎಲ್ರಿಗೂ ಕೂಡ ಯೂಟ್ಯೂಬಲ್ಲಿ ದುಡ್ಡು ಬರೋದಿಲ್ಲ. ಕೆಲವೊಂದಷ್ಟು ಕಂಟೆಂಟ್ಸ್ಗಳನ್ನ ಮಾಡ್ತಾರೆ ನೋಡಿ, ಅಂಥವ್ರಿಗೆ ಮಾತ್ರ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ. ಹಾಗಾದರೆ ಇವತ್ತು ಯೂಟ್ಯೂಬಲ್ಲಿ ಯಾವ ಥರ ಕಂಟೆಂಟ್ ಮಾಡಿದ್ರೆ, ಯಾವ ಥರ ವೀಡಿಯೋಸ್ಗಳು ಮಾಡಿದ್ರೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅನ್ನೋದನ್ನ ನಾನು ಇವತ್ತು ಲೈವಾಗಿ ತೋರಿಸ್ತೀನಿ. ಯೂಟ್ಯೂಬ್ ರೂಲ್ಸನ್ನು ತೆಗೆದು ನಾನು ನಿಮಗೆ ಲೈವಾಗಿ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ. ನೀವೇನಾದರೂ ಯೂಟ್ಯೂಬಲ್ಲಿ ಏನಾದರೂ ದುಡ್ಡನ್ನು ಫ್ಯೂಚರಲ್ಲಿ ಮಾಡಬೇಕು, ಯೂಟ್ಯೂಬಿಂದ ಅರ್ನ್ ಮಾಡಬೇಕು ಅಂತಂದರೆ ಓಕೆ. ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ನ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ ಆಗ್ತಾ ಇರ್ತೀನಿ, ಮಿಸ್ ಮಾಡ್ಕೋಬೇಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ಓಕೆ, ಸೊ ಇವಾಗ ಯೂಟ್ಯೂಬಲ್ಲಿ ಯಾವ ಥರ ಕಂಟೆಂಟ್ನ ಮಾಡಿದ್ರೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ಯೂಟ್ಯೂಬ್ ಅವರು ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಓಕೆ, ಸೊ ನಾನು ನಿಮಗೆ ತೋರಿಸ್ತಾ ನೀವು ನೋಡ್ಬೋದು. ವಾಟ್ ಕೈಂಡ್ ಆಫ್ ಕಂಟೆಂಟ್ ಕ್ಯಾನ್ ಐ ಮಾನಿಟೈಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆ್ಯಕ್ಚುಲಿ ಯೂಟ್ಯೂಬ್ ಅವರು. ಅಂದರೆ ಯಾವ ಥರ ಕಂಟೆಂಟ್ನ ನಾವು ಯೂಟ್ಯೂಬಲ್ಲಿ ಮಾನಿಟೈಸ್ ಮಾಡ್ಬೋದು, ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡೋದಕ್ಕೆ ಯಾವ ಥರ ಕಂಟೆಂಟ್ ಮಾಡಿದ್ರೆ ಸಾಧ್ಯ ಆಗುತ್ತೆ ಅನ್ನೋದು ಒಂದು ಕ್ವಶನ್ ಮಾರ್ಕ್. ಇದಕ್ಕೆ ಯೂಟ್ಯೂಬ್ ಅವ್ರದ್ದೇ ಆನ್ಸರ್ ಇದೆ. ಸೊ ಫಸ್ಟ್ ಅದನ್ನು ಓದ್ಬಿಡ್ತೀನಿ, ಅದಾದಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಫಾರ್ ಯುವರ್ ವೀಡಿಯೋಸ್ ಆರ್ ಶಾರ್ಟ್ಸ್ ಟು ಬಿ ಎಲಿಜಿಬಲ್ ಫಾರ್ ಮಾನಿಟೈಸೇಷನ್ ದ ಕಂಟೆಂಟ್ ಮಸ್ಟ್ ಬಿ ಒರಿಜಿನಲ್ ಆ್ಯಂಡ್ non-repetitious among other requirements of our YouTube channel monetization policies. Also ensure that you have all the necessary rights to commercially use all visual and audio elements in your content ಅಂತ ಇದೆ. ಸೊ ಯೂಟ್ಯೂಬ್ ಅವರು ಹೇಳ್ತಾ ಇದ್ದಾರೆ ಮೇಯ್ನಾಗಿ, ಮುಖ್ಯವಾಗಿ, ಸೊ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ ಸೊ ನಿಮ್ಮ ಒಂದು ಕಂಟೆಂಟು ಒರಿಜಿನಲ್ ಕಂಟೆಂಟ್ ಆಗಿರಬೇಕು, ಒರಿಜಿನಲ್ ಓನ್ ಕಂಟೆಂಟ್ ಆಗಿರಬೇಕು. ಆ್ಯಂಡ್ ಅದರ ಜೊತೆಗೆ ಅದು ನಾನ್ ರಿಪಿಟೇಟಿಯಸ್ ಕಂಟೆಂಟ್ ಆಗಿರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಪ್ಲೋಡ್ ಆಗಿರುವಂಥ ವೀಡಿಯೋಗಳೇ ಮತ್ತೆ ಮತ್ತೆ ಅಪ್ಲೋಡ್ ಮಾಡುವಂಥದ್ದು, ಯಾರೋ ಅಪ್ಲೋಡ್ ಮಾಡಿರ್ತಾರೆ ಅದನ್ನು ಅಪ್ಲೋಡ್ ಮಾಡುವಂಥದ್ದು, ಈ ಥರ ಕಂಟೆಂಟ್ ಆಗಿರಬಾರ್ದು. ಜೊತೆಗೆ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಪಾಲಿಸೀಸ್ ಏನಿದೆ ಅದನ್ನು ನೀವು ಫಾಲೋ ಮಾಡಿರಬೇಕು, ಆಯಿತಾ. ಇದನ್ನು ಮಾಡಿದರೆ ಈ ಥರ ಚಾನಲ್ಗಳು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಈಗ ತುಂಬ ಜನಕ್ಕೊಂದು ಕ್ವಶನ್ ಮಾರ್ಕ್ ಇರುತ್ತೆ, ಬ್ರೋ ನಾನು ವ್ಲಾಗ್ ಮಾಡ್ತೀನಿ, ನಾನು ಈ ಥರ ಕಂಟೆಂಟ್ ಮಾಡ್ತೀನಿ, ಆ ಥರ ಕಂಟೆಂಟ್ ಮಾಡ್ತೀನಿ, ನಮಗೆಲ್ಲ ದುಡ್ಡು ಬರುತ್ತಾ ಅನ್ನೋದು ಕೇಳ್ತಾ ಇರ್ತೀರಾ. ಸೊ ಈಗ ನಾನು ಅದನ್ನು ಕೂಡ ಕ್ಲಿಯರ್ ಮಾಡಿಬಿಡ್ತೀನಿ. ತುಂಬ ನೀಟಾಗಿ ಯೂಟ್ಯೂಬರು ನಮಗೆ ಕೊಟ್ಟಿದ್ದಾರೆ ಅದನ್ನು, ಡೇಟನ್ನು. ಓಕೆ, ಸೊ ನೋಡಿ ಯಾವ ಥರ ಕಂಟೆಂಟ್ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು ಅದನ್ನು ಡಿಸ್ಕಸ್ ಮಾಡುವ. ಈಗ ನೋಡಿ, ಫಸ್ಟ್ ಆಫ್ ಆಲ್ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದರೆ 1,000 ಸಬ್ಸ್ಕ್ರೈಬರ್ಸ್ ಕಂಪಲ್ಸರಿ, 4,000 ಅವರ್ಸ್ ವಾಚ್ ಟೈಮ್ ಕಂಪಲ್ಸರಿ. ಇದನ್ನು ಕಂಪ್ಲೀಟ್ ಮಾಡಿದ್ರೆ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ಬೋದು. ಈ ರೂಲ್ಸನ್ನು ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಯೂಟ್ಯೂಬಲ್ಲಿ ಫಸ್ಟು ಎಲಿಜಿಬಲ್ ಆಗುವಂಥದ್ದು ದುಡ್ಡು ಮಾಡೋದಕ್ಕೆ. ಈಗ ಯಾವ ಥರ ಕಂಟೆಂಟ್ ದುಡ್ಡು ಮಾಡ್ಬೋದು ಅನ್ನೋ ನೋಡೋಣ. ನೋಡಿ, ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ಯೂಟ್ಯೂಬಲ್ಲಿ ಫಸ್ಟ್ ನೀವು ಯೂಟ್ಯೂಬ್ ಅವ್ರದ್ದು ಕಮ್ಯುನಿಟಿ ಗೈಡ್ಲೈನ್ಸ್ ಇದೆ, ಅದನ್ನು ನೀವು ಫಾಲೋ ಮಾಡಬೇಕು. ಯೂಟ್ಯೂಬಲ್ಲಿ ಅವ್ರದ್ದೇ ಆದಂಥ ಒಂದಷ್ಟು ಕಮ್ಯುನಿಟಿ ಗೈಡ್ಲೈನ್ಸ್ ಇದೆ. ನಾನು ತುಂಬ ಹಳೆ ವೀಡಿಯೋಗಳಲ್ಲಿ ವೀಡಿಯೋ ಮಾಡಿದ್ದೀನಿ ಯೂಟ್ಯೂಬ್ ಅವ್ರ ಕಮ್ಯುನಿಟಿ ಗೈಡ್ಲೈನ್ಸ್ ಏನಿದೆ ಅಂತ. ವೀಡಿಯೋ ಸಿಕ್ಕಿದ್ರೆ ನಾನು ಈ ಕಾರ್ಡಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಇಲ್ಲ ಅಂತಂದರೆ ಹೊಸ ವೀಡಿಯೋ ಹಾಕ್ತೀನಿ, ಅಂತೆಲ್ಲ ಕೇಳಿಸ್ಕೊಬೇಡಿ, ಆಯಿತಾ. ಇದು ಒಂದು. ಆಮೇಲೆ ಕ್ರಿಯೇಟ್ ಆಲ್ ಎಲಿಮೆಂಟ್ಸ್ ಆಫ್ ದ ವಿಡಿಯೋ ಯುವರ್ ಸೆಲ್ಫ್ ಎಕ್ಸಾಂಪಲ್ ಇನ್ಕ್ಲೂಡ್ ಅಂತಿದೆ. ಸೊ ಇಲ್ಲಿ ಅವರು ಕೊಟ್ಟಿದ್ದಾರೆ ಯಾವ ಥರ ವೀಡಿಯೋಸ್ ದುಡ್ಡು ಮಾಡ್ಬೋದು ಅಂತ. ನೋಡಿ, ಮೊದಲನೇದು ಕೊಟ್ಟಿದ್ದಾರೆ ಡೈಲಿ ವ್ಲಾಗ್ಸ್ ಅಂತ. ನೋಡಿ, ಈಗ ಯೂಟ್ಯೂಬಲ್ಲಿ ಯಾರ್ಯಾರೆಲ್ಲ ವ್ಲಾಗ್ಸ್ಗಳನ್ನ ಮಾಡ್ತೀರಾ, ಡೈಲಿ ವ್ಲಾಗ್ಸ್, ನಿಮ್ಮೆಲ್ರಿಗೂ ಕೂಡ ಗುಡ್ ನ್ಯೂಸ್, ಯೂಟ್ಯೂಬಲ್ಲಿ ನೀವು ದುಡ್ಡನ್ನು ನೀವು ಮಾಡ್ಬೋದು. ಓಕೆ, ಸೊ ಡೈಲಿ ವ್ಲಾಗ್ಸ್ ಮಾಡ್ತೀರಾ ಅಂತಂದರೆ ನೀವು ದುಡ್ಡು ಮಾಡ್ಬೋದು. ಡೈಲಿ ವ್ಲಾಗ್ಸ್ ಅಂತಂದರೆ ಯಾವ ಥರ, ಒಂದಷ್ಟು ಎಕ್ಸಾಂಪಲ್ ಕೊಡ್ತೀನಿ, ಅವಾಗ ನಿಮ್ಗೆ ಇನ್ನೂ ಈಸಿಯಾಗಿ ನೀಟಾಗಿ ಅರ್ಥ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ, ಡೈಲಿ ವ್ಲಾಗ್ಸ್ ಅಂತಂದರೆ ಯಾವ ಥರ ಕಂಟೆಂಟ್ ದುಡ್ಡು ಸಿಗುತ್ತೆ ಅಂತಂದರೆ ನೋಡಿ, ಎಕ್ಸಾಂಪಲ್ ಇವಾಗ ಸೊ ನಿಮ್ಮ ಪ್ರತಿದಿನ ನೀವು ಒಂದು ವಿಡಿಯೋನ ನೀವು ಕ್ರಿಯೇಟ್ ಮಾಡುವಂಥದ್ದು, ನೀವು ಪ್ರತಿದಿನ ನೀವು ಏನು ಮಾಡ್ತಾಯಿದ್ದೀರಾ ಅನ್ನೋದನ್ನು ಒಂದು ಜರ್ನಿ, ಆವತ್ತಿನ ದಿನದ್ದು ಏನು ಬೆಳಗ್ಗೆಯಿಂದ ನೈಟ್ ತನಕ ಏನು ಮಾಡ್ತೀರಾ ಅದನ್ನು ಒಂದು ವಿಡಿಯೋ ಆಗಿ ವಿಡಿಯೋ ಮಾಡಿ ಸೊ ಅದನ್ನು ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡುವಂಥದ್ದು. ಸೊ ಡೈಲಿ ಲೈಫ್ನ, ಸೊ ಅದು ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು, ಆಯಿತಾ. ಎಲಿಜಿಬಲ್ ಇರುತ್ತೆ, ಆ ಥರ ವೀಡಿಯೋಸ್ಗಳು ಮಾಡೋದು ದುಡ್ಡು ಸಿಗುತ್ತೆ. ನೆಕ್ಸ್ಟ್ ಅದೇ ಥರ ಡೈಲಿ ವ್ಲಾಗ್ಸ್ ಅಂತಂದರೆ ಸೊ ನಿಮ್ಮ ಒಂದು ಮಾರ್ನಿಂಗ್ ರೋಟೀನ್ ಇರುತ್ತೆ, ಆಯಿತಾ. ಸೊ ಅದನ್ನು ವೀಡಿಯೋ ಮಾಡುವಂಥದ್ದು. ಲೈಕ್ ಇವಾಗ ಎಕ್ಸಾಂಪಲ್, ಈಗ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಏನು ಮಾಡ್ತೀರಾ ಪ್ರತಿದಿನ ನಿಮ್ಮ ಮನೆಯಲ್ಲಿ, ನೀವು ಏನು ಕೆಲಸ ಮಾಡ್ತೀರಾ, ನೀವು ಜಾಗಿಂಗ್ ಹೋಗ್ತೀರಾ, ಜಿಮ್ ಮಾಡ್ತೀರಾ, ಇದೆಲ್ಲ ಒಂದು ವೀಡಿಯೋ ಮಾಡಿ ತೋರಿಸುವಂಥದ್ದು. ಈ ಥರ ವೀಡಿಯೋಸ್ಗಳಿಗೂ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು. ಸೊ ಅದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಡೈಲಿ ವ್ಲಾಗ್ಸ್ಗೆ. ಆ್ಯಂಡ್ ಅದೇ ಥರ ಸೊ ನೀವು ಒಂದು ಟ್ರಾವೆಲ್ ವ್ಲಾಗ್ಸ್ಗಳನ್ನ ಮಾಡುವಂಥದ್ದು. ಲೈಕ್ ಇವಾಗ ನೀವು ತುಂಬ ನೋಡಿರ್ತೀರ, ಇದೆಲ್ಲ ತುಂಬ ಜನ ಎಲ್ಲಿಂದನೂ ಎಲ್ಲಿಗೆ ಹೋಗ್ತಾ ಇರ್ತಾರೆ. ಲೈಕ್ ಇವಾಗ ಮಂಡ್ಯದಿಂದ ಬೆಂಗಳೂರು ಹೋಗ್ತಾರೆ, ಬೆಂಗಳೂರಿಂದ ಮಂಡ್ಯ ಹೋಗ್ತಾರೆ, ಎಕ್ಸಾಂಪಲ್, ಆಯಿತಾ. ಅದನ್ನು ವ್ಲಾಗ್ ಮಾಡುವಂಥದ್ದು. ಹೋಗ್ತಾ
ಹೋಗ್ತಾ ಇರುವಂಥ ಜರ್ನಿ, ನಾನು ಇವಾಗ ಇಲ್ಲಿದ್ದೀನಿ, ಬಸ್ ಸ್ಟ್ಯಾಂಡಲ್ಲಿದ್ದೀನಿ, ಬಸ್ ಸ್ಟ್ಯಾಂಡಿಂದ ನಾನು ಅಲ್ಲಿಗೆ ಹೋಗಬೇಕು, ಅಲ್ಲಿ ಇಳಿದು ಕೆಂಗೇರಿಯಲ್ಲಿ ಇಳಿದು ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು ಅಂತ ವ್ಲಾಗ್ ಮಾಡ್ಕೊ ಹೋಗೋದು ಆಯಿತಾ. ಸೊ ಅದು ಕೂಡ ಯೂಟ್ಯೂಬಲ್ಲಿ ಅವೈಲಬಲ್ ಇದೆ. ಸೊ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು ಈ ಥರ ಆಯಿತಾ. ಒಟ್ಟಾರೆ ವ್ಲಾಗ್ಸ್ ಮಾಡೋರಿಗೆ ಯೂಟ್ಯೂಬಲ್ಲಿ ದುಡ್ಡು ಸಿಗುತ್ತೆ, ಏನೂ ಸಮಸ್ಯೆ ಇಲ್ಲ. ಓಕೆ, ಸೊ ಇದು ಒಂದು. ಆ್ಯಂಡ್ ಈಗ ಯೂಟ್ಯೂಬಲ್ಲಿ ಇಲ್ಲಿ ಸೆಕೆಂಡ್ ಒನ್ ಹೇಳಿದ್ದಾರೆ. ಸೆಕೆಂಡ್ ಒನ್ ಯಾವ ಥರ ಅಂತ, ಓಮ್ ವೀಡಿಯೋಸ್ ಅಂತ ಹೇಳಿದ್ದಾರೆ. ಓಮ್ ವೀಡಿಯೋಸ್ ಅಂತಂದರೆ ಯಾವ ಥರ ಅನ್ನೋದನ್ನು ಕೂಡ ನಾವು ನೋಡೋಣ. ನೋಡಿ, ಮನೇಲೇ ಇದ್ದು ವಿಡಿಯೋನ ನೀವು ಮಾಡುವಂಥದ್ದಕ್ಕೂ ಕೂಡ ಯೂಟ್ಯೂಬಲ್ಲಿ ದುಡ್ಡನ್ನು ಕೊಡ್ತಾರೆ. ಸೊ ತುಂಬ ಜನ ಮನೇಲಿರೋರಿಗೆ ಇದೊಂದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಓಮ್ ವೀಡಿಯೋಸ್ ಅಂತಂದರೆ ಎಕ್ಸಾಂಪಲ್ ಇವಾಗ ಸೊ ಒಂದು ಫ್ಯಾಮಿಲಿ ಮೂಮೆಂಟ್ಸ್ಗಳನ್ನ ನೀವು ಹಾಕುವಂಥದ್ದು ಆಯಿತಾ. ಸೊ ಈಗ ನಿಮ್ಮ ಪ್ರತಿದಿನ ನಿಮ್ಮ ಫ್ಯಾಮಿಲಿಲಿ ಏನೋ ಒಂದು ವಿಚಾರಗಳಾಗ್ತಾ ಇರುತ್ತೆ, ಮೂಮೆಂಟ್ಸ್ಗಳಿರ್ತವೆ, ಅದನ್ನು ನೀವು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡುವಂಥದ್ದು. ಆ ಥರ ಚಾನಲ್ಗಳಿಗೆ ಯೂಟ್ಯೂಬಲ್ಲಿ ದುಡ್ಡು ಸಿಗುತ್ತೆ. ಸೊ ಏನೋ ಚಿಂತೆ ಪಡೋ ಅವಶ್ಯಕತೆ ಇಲ್ಲ, ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಆಯಿತಾ. ಆ್ಯಂಡ್ ಅದೇ ಥರ ಓಮ್ ವೀಡಿಯೋಸ್ ರಿಲೇಟೆಡಾಗಿ ಬಂತು ಅಂತಂದರೆ ಲೈಕ್ ಫನ್ನಿ ಏನೋ ಒಂದು ಮೂಮೆಂಟ್ಸ್ಗಳಿರ್ತವೆ, ಫನ್ನಿ ಕ್ಲಿಪ್ಸು, ಲೈಕ್ ಈಗ ಫನ್ನಿ ಮೂಮೆಂಟ್ಸ್ಗಳು ನಿಮ್ಮ ಫ್ಯಾಮಿಲಿ ಜೊತೆನೇ ಇರ್ಬೋದು, ಅಥವಾ ನಿಮ್ಮ ಒಂದು ಪೆಟ್ಸ್ಗಳ ಜೊತೆ, ಅಂದರೆ ನಾಯಿ ಅವು ಇವು ಸಾಕೊಂಡಿರ್ತೀರಲ್ಲ, ಅದ್ರ ಜೊತೆ ಒಂದು ಫನ್ನಿ ಮೂಮೆಂಟ್ಸ್ಗಳನ್ನು ಕೂಡ ನೀವು ವೀಡಿಯೋ ಮಾಡಿ ಹಾಕ್ಬೋದು. ಆ ಥರ ಚಾನಲ್ಗಳಿಗೂ ಯೂಟ್ಯೂಬಲ್ಲಿ ದುಡ್ಡು ಸಿಗುತ್ತೆ. ಆಮೇಲೆ ಓಮ್ ವೀಡಿಯೋಸ್ ಒಳಗಡೆ ಸೆಲೆಬ್ರೇಷನ್ಸ್ಗಳಿರ್ತವೆ ಆಯಿತಾ. ಲೈಕ್ ಇವಾಗ ನಿಮ್ಮ ಮನೇಲಿ ಏನಾದರೂ ಒಂದು ಸೆಲೆಬ್ರೇಟ್ ಮಾಡ್ತಾ ಇರ್ತೀರ, ಲೈಕ್ ಏನೋ ಒಂದು ಪೂಜೆ ಇಟ್ಕೊಂಡಿರುತ್ತೆ, ಅಥವಾ ಇನ್ನೊಂದೇನೋ ಲೈಕ್ ಏನೋ ಒಂದು ಸೆಲೆಬ್ರೇಟ್ ಬರ್ತ್ಡೇ ಸೆಲೆಬ್ರೇಷನ್ ಆ ಥರದವು ಕೂಡ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡುವಂಥದ್ದು ಓಮ್ ಸೆಲೆಬ್ರೇಷನ್ನು. ಸೊ ಅದಕ್ಕೂ ಕೂಡ ಯೂಟ್ಯೂಬಲ್ಲಿ ದುಡ್ಡು ಸಿಗುತ್ತೆ. ಇದೆಲ್ಲ ಓಮ್ ವೀಡಿಯೋಸ್ ಅಂಡರಲ್ಲಿ ಬರುತ್ತೆ ಈ ಥರ. ಸೊ ಯಾವ ಥರನಾದರೂ ಒಟ್ಟಿನಲ್ಲಿ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು ಆಯಿತಾ. ಸೊ ಇದು ಎರಡನೇದು. ಇನ್ನು ಮೂರನೇದನ್ನ ನಾವು ನೋಡೋಣ, ಯೂಟ್ಯೂಬಲ್ಲಿ ಯಾವ ಥರದವ್ರು ದುಡ್ಡು ಕೊಡ್ತಾರೆ ಅಂತ. ಸೊ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಯೂಟ್ಯೂಬ್ ಅವರು ಡೂ ಇಟ್ ಯುವರ್ ಸೆಲ್ಫ್ ವೀಡಿಯೋಸ್ ಅಂತ ಕೊಟ್ಟಿದ್ದಾರೆ ಆಯಿತಾ. ಡೂ ಇಟ್ ಯುವರ್ ಸೆಲ್ಫ್ ವೀಡಿಯೋಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಇದು ಯಾವ ಥರ ಕಂಟೆಂಟ್ ಅನ್ನುವಂಥದ್ದನ್ನು ನಾವು ಡಿಸ್ಕಸ್ ಮಾಡೋಣ. ನೋಡಿ, ಈಗ ನಿಮಗೊಂದು ಕ್ರಿಯೇಟಿವಿಟಿ ಮೈಂಡ್ ಇರುತ್ತೆ. ಲೈಕ್ ಇವಾಗ ಫೋನ್ ಸ್ಟ್ಯಾಂಡ್ ಮಾಡೋದು ಹೇಗೆ ಎಕ್ಸಾಂಪಲ್ ಆಯಿತಾ. ಸೊ ಒಂದು ಫೋನ್ ಸ್ಟ್ಯಾಂಡ್ ಮಾಡಬೇಕು ಅಂತಂದರೆ ಸೊ ನೀವು ಆನ್ಲೈನಲ್ಲೇ ತರಿಸ್ಬೇಕು ಅಂತೇನಿಲ್ಲ, ನೀವೇ ಒಂದು ಕ್ರಿಯೇಟಿವಿಟಿ ಉಪಯೋಗಿಸಿ ಈ ಥರ ಏನೋ ಒಂದು ಕಡ್ಡಿನ ಉಪಯೋಗಿಸ್ಕೊಂಡು ಅದರಲ್ಲೊಂದು ಸ್ಟ್ಯಾಂಡ್ ಮಾಡ್ಬೋದು ಅಲ್ವಾ, ಅದೊಂದು ಕ್ರಿಯೇಟಿವಿಟಿ. ಸೊ ಆ ಥರ ವೀಡಿಯೋಸ್ಗಳು ನೀವು ಯೂಟ್ಯೂಬಲ್ಲಿ ಮಾಡ್ಬೋದು ಆಯಿತಾ. ಸೊ ಇವೆಲ್ಲವೂ ಕೂಡ ಡೂ ಇಟ್ ಯುವರ್ ಸೆಲ್ಫ್ ವೀಡಿಯೋಸ್ ಆಗ್ತವೆ. ಸೊ ಈ ಥರ ಕಂಟೆಂಟ್ಗಳು ಏನೋ ಒಂದು ಕ್ರಿಯೇಟಿವಿಟಿ ಉಪಯೋಗಿಸಿ ಸೊ ನೀವು ಏನೋ ಒಂದು ಸ್ಟ್ಯಾಂಡು ಅಥವಾ ಇನ್ನೊಂದು ಮಾಡುವಂಥದ್ದು, ಅದನ್ನೆಲ್ಲ ತೋರಿಸುವಂಥದ್ದು ಯೂಟ್ಯೂಬಲ್ಲಿ ಈ ಥರ ಮಾಡ್ಬೋದು ನೀವು ಅನ್ನೋದನ್ನು. ಸೊ ಅದಕ್ಕೆ ಅವೈಲೇಬಲ್ ಇರುತ್ತೆ ಯೂಟ್ಯೂಬಲ್ಲಿ ದುಡ್ಡು ಮಾಡೋದಕ್ಕೆ. ಮತ್ತು ಒಂದು ಡೆಕೋರೇಷನ್ಸ್ಗಳನ್ನ ನೀವು ಮಾಡ್ತಾ ಇರ್ತೀರ ತುಂಬ ಜನ ನಿಮ್ಮ ರೂಮ್ಗಳಲ್ಲಿ. ಸೊ ಡೆಕೋರೇಟ್ ಮಾಡೋದು ಹೇಗೆ, ನನ್ನ ರೂಮನ್ನು ಚೆನ್ನಾಗಿ ಕಾಣೋ ಥರ ಮಾಡೋದು ಹೇಗೆ, ಏನೇನೆಲ್ಲ ಲೈಟಿಂಗ್ಸ್ ಹಾಕಬೇಕು ಅದೆಲ್ಲ ವೀಡಿಯೋ ಮಾಡಿ ಹಾಕುವಂಥದ್ದು, ಅದಕ್ಕೂ ಕೂಡ ಯೂಟ್ಯೂಬಲ್ಲಿ ದುಡ್ಡು ಸಿಗುತ್ತೆ. ಸೊ ಈ ಥರ ಚಾನಲ್ಸ್ಗಳಿಗೂ ಕೂಡ ಡೆಕೋರೇಟ್ ರಿಲೇಟೆಡ್ ವೀಡಿಯೋಸ್ ಮಾಡೋರು. ಆ್ಯಂಡ್ ಅದ್ರ ಜೊತೆಗೆ ಏನೋ ಒಂದು ಸೆಟಪ್ ಮಾಡುವಂಥದ್ದು, ಲೈಕ್ ಇವಾಗ ಯೂಟ್ಯೂಬ್ಗೆ ಮೈಕ್ ಬೇಕಾಗಿರುತ್ತೆ, ಮೈಕನ್ನು ನೀವು ಕ್ರಿಯೇಟಿವಿಟಿ ಉಪಯೋಗಿಸ್ಕೊಂಡು ಯಾವುದೋ ಒಂದು ಇಯರ್ಫೋನಿಂದ ಮೈಕನ್ನು ಉಪಯೋಗಿಸುವಂಥದ್ದು, ಈ ಥರದ್ದೆಲ್ಲ ನೀವು ತೋರಿಸ್ಬೋದು ಯೂಟ್ಯೂಬಲ್ಲಿ. ಆ ಥರದ್ದು ಕೂಡ ಇದು ಡೂ ಇಟ್ ಯುವರ್ ಸೆಲ್ಫ್ ವೀಡಿಯೋಸ್ ಅಂಡರಲ್ಲಿ ಬರುತ್ತೆ ಲೈಕ್ ಆಯಿತಾ. ಸೊ ಒಟ್ಟಾರೆ ನಿಮ್ಮ ಕ್ರಿಯೇಟಿವಿಟಿ ಉಪಯೋಗಿಸ್ಕೊಂಡು ಸೊ ನೀವು ಕ್ರಿಯೇಟ್ ಮಾಡುವಂಥದ್ದು, ಅದನ್ನೆಲ್ಲ ನೀವು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತು ಅಂತಂದರೆ ಸೊ ಯೂಟ್ಯೂಬಲ್ಲಿ ನಿಮಗೆ ದುಡ್ಡು ಸಿಗುತ್ತೆ ಆಯಿತಾ. ಸೊ ಇದು ಕತೆ. ಆ್ಯಂಡ್ ಅದ್ರ ಜೊತೆಗೆ ಇವಾಗ ನಾವು ನೆಕ್ಸ್ಟ್ ಬಂದು ನೋಡೋಣ, ಟ್ಯುಟೋರಿಯಲ್ಸ್ ಅಂತ ಕೊಟ್ಟಿದ್ದಾರೆ ಯೂಟ್ಯೂಬಲ್ಲಿ ಆಯಿತಾ. ಸೊ ಇದು ನಾಲ್ಕನೇದು ಟ್ಯುಟೋರಿಯಲ್ಸ್ ಚಾನಲ್ಸ್ಗಳಿಗೂ ಕೂಡ ಯೂಟ್ಯೂಬಲ್ಲಿ ದುಡ್ಡು ಸಿಗುತ್ತೆ. ಟ್ಯುಟೋರಿಯಲ್ಸ್ ರಿಲೇಟೆಡಾಗಿ ಬರೋದಾಯಿತು ಅಂತಂದರೆ ಈಗ ನೋಡಿ, ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮಾಡ್ತಾ ಇರ್ತೀನಿ. ನಾನೀಗ ಎಕ್ಸಾಂಪಲ್ ನಾನು ಇವಾಗ ಯಾವ ಥರ ಎಡಿಟ್ ಮಾಡ್ತೀನಿ ವೀಡಿಯೋಗಳನ್ನ ಅನ್ನೋದನ್ನ ನಾನು ತೋರಿಸುವಂಥದ್ದು. ಈಗ ಲೈಕ್ ಯಾವುದೋ ಒಂದು ಆ್ಯಪ್ಗಳನ್ನ ಉಪಯೋಗಿಸ್ಕೊಂಡು ನಾನು ಯೂಟ್ಯೂಬ್ ವೀಡಿಯೋ ಎಡಿಟ್ ಮಾಡ್ತಾ ಇರ್ತೀನಿ. ಆ ಆ್ಯಪಲ್ಲಿ ನೀವು ಯಾವ ಥರ ಎಡಿಟ್ ಮಾಡೋದು ಅನ್ನೋದು. ಎಕ್ಸಾಂಪಲ್ ಇವಾಗ ನಾನು ಕೈನ್ ಮಾಸ್ಟರ್ ಉಪಯೋಗಿಸ್ತಾ ಇರ್ತೀನಿ ಅಂತ ಅನ್ಕೊಳ್ಳಿ, ಕೈನ್ ಮಾಸ್ಟ್ರಲ್ಲಿ ವೀಡಿಯೋ ಎಡಿಟಿಂಗ್ ಮಾಡೋದು ಹೇಗೆ, ಈ ಥರದ ವೀಡಿಯೋಸ್ಗಳನ್ನ ನಾವು ಟ್ಯುಟೋರಿಯಲ್ಸ್ ಅಂತಂತೀವಿ. ಸೊ ಇದನ್ನು ನೀವು ಮಾಡ್ತಾನೂ ಕೂಡ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು. ಈ ಥರ ಚಾನಲ್ಸ್ಗಳಿಗೂ ಕೂಡ ದುಡ್ಡು ಸಿಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಒಂದು ಟ್ರಿಕ್ಸ್ಗಳನ್ನ ಕೊಡುವಂಥದ್ದು, ಇನ್ಸ್ಟಾಗ್ರಾಮಲ್ಲಿ ನೀವು ಗ್ರೋ ಆಗೋದು ಹೇಗೆ, ಯೂಟ್ಯೂಬಲ್ಲಿ ನೀವು ಗ್ರೋ ಆಗೋದು ಹೇಗೆ, ಈ ಥರ ಟಿಪ್ಸ್ಗಳೆಲ್ಲ ಕೊಡುವಂಥದ್ದು ಇದು ಟ್ಯುಟೋರಿಯಲ್ಸ್ ಅಂಡರಲ್ಲಿ ಬರುತ್ತೆ. ಸೊ ಇದನ್ನು ಕೂಡ ನೀವು ಮಾಡ್ಕೊಂಡು ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಈಗ ಯೂಟ್ಯೂಬಲ್ಲಿ ಎಕ್ಸಾಂಪಲ್ ತಮ್ನೇಲ್ ಮಾಡೋದು ಹೇಗೆ, ಈ ಥರ ಲೈಕ್ ಒಂದು ಕ್ರಿಯೇಟ್ ಮಾಡೋದು ಹೇಗೆ, ಒಂದು ಯೂಟ್ಯೂಬ್ ತಮ್ನೇಲ್ನ ನಾನು ಫೋಟೋ ಹಾಕಿರ್ತೀನಲ್ಲ ಯೂಟ್ಯೂಬ್ ವೀಡಿಯೋ ನೋಡೋಕ್ಕೆ ಮುಂಚೆ, ಅದನ್ನು ಯೂಟ್ಯೂಬ್ ತಮ್ನೇಲ್ ಅಂತ ಹೇಳ್ತೀವಿ, ಅದನ್ನು ಕ್ರಿಯೇಟ್ ಮಾಡೋದು ಹೇಗೆ, ಈ ಥರ ಟ್ಯುಟೋರಿಯಲ್ ವೀಡಿಯೋಸ್ಗಳನ್ನ ನಾವು ಯೂಟ್ಯೂಬಲ್ಲಿ ಮಾಡುವಂಥದ್ದು. ಸೊ ಇದೆಲ್ಲ ಟ್ಯುಟೋರಿಯಲ್ ಅಂಡರಲ್ಲಿ ಬರುತ್ತೆ. ಈ ಥರ ವೀಡಿಯೋಸ್ಗಳು ಮಾಡೋರಿಗೂ ಕೂಡ ಯೂಟ್ಯೂಬಲ್ಲಿ ದುಡ್ಡು ಸಿಗುತ್ತೆ. ಓಕೆ, ಸೊ ಇನ್ನು 5ನೇದಕ್ಕೆ ಹೋಗೋಣ ಪಟ ಅಂತ, ಟೈಮ್ ಸಿಕ್ಕಾಬಿಟ್ಟು ಎಳೀತಾ ಇದೆ ಅಂತ ಅನಿಸುತ್ತೆ. ನೋಡಿ, 5ನೇದು ಬಂದು ಒರಿಜಿನಲ್ ಮ್ಯೂಸಿಕ್ ವೀಡಿಯೋಸ್ ಅಂತ ಇದೆ. ಓಕೆ, ಸೊ ಒರಿಜಿನಲ್ ಮ್ಯೂಸಿಕ್ ವೀಡಿಯೋಸ್ ಅಂತಂದರೆ ತುಂಬ ಸಿಂಪಲ್ಲು. ಸೊ ಈಗ ತುಂಬ ಜನ ಆರ್ಟಿಸ್ಟ್ಗಳಿರ್ತಾರೆ,
ಆಯಿತಾ. ಸೊ ಅವ್ರದ್ದೇ ಆದಂಥ ಒಂದು ಸಾಂಗ್ಸ್ಗಳನ್ನ ಓನ್ ಸಾಂಗ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸೊ ಆ ಥರ ಓನ್ ಸಾಂಗ್ಸ್ಗಳನ್ನ ಅಪ್ಲೋಡ್ ಮಾಡಿಕೊಂಡು ಕೂಡ ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ಬೋದು. ಈ ಥರದವ್ರಿಗೂ ಕೂಡ ಅವೈಲೇಬಲ್ ಇರುತ್ತೆ ಆರ್ಟಿಸ್ಟ್ಗಳಿಗೆಲ್ಲ, ಆಯಿತಾ. ಅವ್ರದ್ದೇ ಒಂದು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ನ ರೆಡಿ ಮಾಡಿಕೊಂಡು ಸಾಂಗ್ ಆಡಿಕೊಂಡು ಈ ಥರದ್ದೆಲ್ಲ ಯೂಟ್ಯೂಬಿಂದ ದುಡ್ಡು ಮಾಡ್ಬೋದು, ರೆವಿನ್ಯೂ ಜನ್ರೇಟ್ ಮಾಡ್ಬೋದು. ಅವ್ರಿಗೂ ಕೂಡ ಅವಕಾಶ ಇರುತ್ತೆ ಯೂಟ್ಯೂಬಲ್ಲಿ, ಆಯಿತಾ. ಸೊ ಇದು ಆಮೇಲೆ ನೆಕ್ಸ್ಟು ಒರಿಜಿನಲ್ ಶಾರ್ಟ್ಸ್ ಫಿಲಮ್ ಅಂತ ಇದೆ, ಆಯಿತಾ. ನೋಡಿ, ಒರಿಜಿನಲ್ ಶಾರ್ಟ್ಸ್ ಫಿಲಮ್. ಸೊ ಈಗ ನೀವು ತುಂಬ ಜನ ನೀವು ನೋಡ್ತಾ ಇರ್ತೀರ, ಯೂಟ್ಯೂಬಲ್ಲಿ ತುಂಬ ಜನ ಶಾರ್ಟ್ಸ್ ಫಿಲಮ್ಸ್ಗಳನ್ನ ಮಾಡ್ತಾ ಇರ್ತಾರೆ, ಒಂದು ಕಿರುಚಿತ್ರ ಮಾಡ್ತಾ ಇರ್ತಾರೆ. ಸೊ ಅವ್ರುಗಳೆಲ್ಲ ಓನಾಗಿ ಒಂದು ಆ್ಯಕ್ಟರ್ಸ್ಗಳನ್ನ ಇದು ಮಾಡಿಕೊಂಡು ತಗೊಂಡು ಅವ್ರದ್ದೇ ಆದಂಥ ಮ್ಯೂಸಿಕ್ಸ್ಗಳು ಮತ್ತು ಅವ್ರದ್ದೇ ಆದಂಥ ಡೈಲಾಗ್ಸ್ಗಳು ಓನಾಗಿ ಮಾಡಿಕೊಂಡು ಯೂಟ್ಯೂಬಲ್ಲಿ ಒಂದು ಶಾರ್ಟ್ ಫಿಲಮ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅವರು ಕೂಡ ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ಬೋದು, ಅವ್ರಿಗೂ ಕೂಡ ಅವಕಾಶ ಇದೆ ಯೂಟ್ಯೂಬಲ್ಲಿ ಅವ್ರಿಗೂ ಕೂಡ ದುಡ್ಡು ಬರುತ್ತೆ, ಆಯಿತಾ. ಅದನ್ನು ಯೂಟ್ಯೂಬವ್ರು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಇನ್ನು ನೆಕ್ಸ್ಟ್ ಬಂದು ಶಾರ್ಟ್ಸ್ ವಿತ್ ಆರ್ ವಿತೌಟ್ ರಿಮಿಕ್ಸ್ಡ್ ಕಂಟೆಂಟ್ ಅಂತ ಇದೆ. ಸೊ ನೋಡಿ, ಈಗ ಯೂಟ್ಯೂಬಲ್ಲಿ ಶಾರ್ಟ್ಸ್ಗಳನ್ನ ಮಾಡುವಂಥದ್ದು ಯಾವುದೋ, ಈಗ ಶಾರ್ಟ್ಸ್ಗಳಂತಂದರೆ ಯಾವುದೋ ಒಂದು ಸಾಂಗ್ ಇಷ್ಟ ಆಗುತ್ತೆ, ಯಾವುದೋ ಒಂದು ಡೈಲಾಗ್ ಇಷ್ಟ ಆಗುತ್ತೆ, ಅದಕ್ಕೆ ನೀವು ವಿಡಿಯೋ ಮಾಡುವಂಥದ್ದು, ಆಯಿತಾ. ಸೊ ಆಡಿಯೋನ ಉಪಯೋಗಿಸ್ಕೊಂಡು ಅಥವಾ ನೀವೇ ಏನೋ ಒಂದು ಟಿಪ್ಸ್ಗಳನ್ನ ಕೊಡುವಂಥದ್ದು ಶಾರ್ಟ್ಸ್ ಮುಖಾಂತರ, ಲೈಕ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ, ಯೂಟ್ಯೂಬಲ್ಲಿ ಗ್ರೋ ಆಗೋದು ಹೇಗೆ, ಇನ್ಸ್ಟಾಗ್ರಾಮಲ್ಲಿ ಗ್ರೋ ಆಗೋದು ಹೇಗೆ, ಈ ಥರದ್ದೆಲ್ಲ ವೀಡಿಯೋಸ್ಗಳನ್ನ ಮಾಡುವಂಥದ್ದು, ಆಯಿತಾ. ಸೊ ಈ ಥರದ್ದೆಲ್ಲ ಮಾಡಿಕೊಂಡು ನೀವು ಶಾರ್ಟ್ಸಲ್ಲೂ ಕೂಡ ನೀವು ಯೂಟ್ಯೂಬಿಂದ ನೀವು ದುಡ್ಡನ್ನು ನೀವು ಮಾಡ್ಬೋದು. ಅದನ್ನು ಇಲ್ಲಿ ಕೊಟ್ಟಿದ್ದಾರೆ, ಆಯಿತಾ. ಇದಿಷ್ಟು ಕಂಟೆಂಟ್ಸ್ಗಳನ್ನ ನೀವು ಮಾಡ್ಬಿಟ್ಟು ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ಬೋದು. ಆ್ಯಂಡ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಮೇಕ್ ಶೋರ್ ಯು ಹ್ಯಾವ್ ಆಲ್ ದ ನೆಸೆಸರಿ ರೈಟ್ಸ್ ಟು ಕಮರ್ಷಿಯಲಿ ಯೂಸ್ ಆಲ್ ವಿಜುವಲ್ ಕ್ರಿಯೇಟೆಡ್ ಬೈ ಯು. ನೋಡಿ, ನೀವು ಏನು ಕ್ರಿಯೇಟ್ ಮಾಡ್ತೀರಾ ಎಲ್ಲವೂ ಕೂಡ ಓನ್ ಆಗಿರಬೇಕು, ಆವಾಗ ಮಾತ್ರ ನಿಮಗೆ ಯೂಟ್ಯೂಬಲ್ಲಿ ದುಡ್ಡು ಸಿಗುತ್ತೆ. ಕೀಪ್ ಇನ್ ಮೈಂಡ್ ದಟ್ ಅಡ್ವರ್ಟೈಸರ್ಸ್ ಆರ್ ಮೋರ್ ಲೈಕ್ಲಿ ಟು ಪ್ಲೇಸ್ ಆ್ಯಡ್ಸ್ ಆನ್ ಅಡ್ವರ್ಟೈಸರ್ ಫ್ರೆಂಡ್ಲಿ ಕಂಟೆಂಟ್ ಅಂತ ಇದೆ. ಸೊ ನೋಡಿ, ಇಲ್ಲಿ ನಿಮಗೆ ನೀವೇನು ಕ್ರಿಯೇಟ್ ಮಾಡ್ತೀರಾ ಕಂಟೆಂಟು, ಆ ಕಂಟೆಂಟ್ಗಳೆಲ್ಲವೂ ಕೂಡ ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟ್ ಆಗಿರಬೇಕು. ಯೂಟ್ಯೂಬಲ್ಲಿ ಅಡ್ವರ್ಟೈಸ್ಮೆಂಟ್ಸ್ಗಳು ಬರಬೇಕು, ನಿಮ್ಮ ವೀಡಿಯೋಗೆ ದುಡ್ಡು ಬರಬೇಕು ಅಂತಂದರೆ ನೀವು ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟ್ ರೂಲ್ಸ್ ಇದೆ, ಅದ್ರ ರೂಲ್ಸ್ ಪ್ರಕಾರ ನೀವು ವೀಡಿಯೋಸ್ಗಳನ್ನ ಮಾಡ್ತು ಅಂತಂದರೆ ನಿಮಗೆ ಜಾಸ್ತಿ ಆ್ಯಡ್ಸ್ಗಳು ಬರುತ್ತೆ, ಆಗ ನಿಮಗೆ ಜಾಸ್ತಿ ದುಡ್ಡು ಬರುತ್ತೆ. ನೀವೇನಾದರೂ ಅವ್ರ ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟ್ ನೀವು ಮಾಡಲಿಲ್ಲ ಅಂದರೆ ಯೂಟ್ಯೂಬಲ್ಲಿ ವೀಡಿಯೋ ಹೋಗ್ಬೋದು, ವ್ಯೂಸ್ ಆಗ್ಬೋದು, ಬಟ್ ನಿಮಗೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರೋಲ್ಲ. ಅಡ್ವರ್ಟೈಸ್ಮೆಂಟ್ಸ್ಗಳು ಬಂದಿಲ್ಲ ಅಂದರೆ ಸೊ ನಿಮಗೆ ಅರ್ನಿಂಗ್ಸ್ ಆಗೋದಿಲ್ಲ. ಅದನ್ನು ಯೂಟ್ಯೂಬರು ಹೇಳ್ತಾ ಇದ್ದಾರೆ, ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟ್ ನೀವು ಮಾಡಿದ್ರೆ ಮಾತ್ರ ಯೂಟ್ಯೂಬಲ್ಲಿ ನಿಮಗೆ ಅರ್ನಿಂಗ್ಸ್ ಆಗುವಂಥದ್ದು, ಆಯಿತಾ. ಸೊ ನೋಡಿ, ಇದಿಷ್ಟು ಕತೆ, ಆಯಿತಾ. ಸೊ ಈಗ ಇದನ್ನೆಲ್ಲ ನಾವು ನೋಡಿದ್ಮೇಲೆ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಯೂಟ್ಯೂಬಲ್ಲಿ ಯಾರ್ಯಾರೆಲ್ಲ ದುಡ್ಡು ಮಾಡ್ಬೋದು ಅಂತಂದರೆ, ಸೊ ಓನ್ ಕಂಟೆಂಟ್ನ ಮಾಡೋರು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ಬೋದು, ಆಯಿತಾ. ಸೊ ನೀವು ಯಾವುದೇ ಥರ ಬೇರೆಯವ್ರದನ್ನು ಎತ್ಕೊಳ್ದೇ ಓನ್ ಕಂಟೆಂಟ್ನ ಮಾಡ್ತೀರಾ ನೋಡಿ, ಅಂಥವರು ಯೂಟ್ಯೂಬಲ್ಲಿ ನೀವು ದುಡ್ಡನ್ನು ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಸೊ ನೀವು ಯಾವುದೇ ಒಂದು ಕಾಪಿಡ್ ಕಂಟೆಂಟ್ ಹಾಕ್ಬಾರ್ದು ಯೂಟ್ಯೂಬಲ್ಲಿ. ಸೊ ಆ ಥರ ಮಾಡಿದ್ರೆ ಯೂಟ್ಯೂಬಲ್ಲಿ ನಿಮ್ಗೆ ದುಡ್ಡು ಸಿಗೋಲ್ಲ. ಮತ್ತು ಯೂಟ್ಯೂಬಲ್ಲಿ ಅವ್ರದ್ದಾದಂಥ ಕಮ್ಯುನಿಟಿ ಗೈಡ್ಲೈನ್ಸ್ನ ನೀವು ಫಾಲೋ ಮಾಡಬೇಕಾಗತ್ತೆ, ಆಯಿತಾ. ಸೊ ನೀವೇನು ವೀಡಿಯೋಗಳು ಮಾಡ್ತೀರಾ, ವೀಡಿಯೋಸ್ಗಳು ಅದೆಲ್ಲ ನಿಮ್ಮದೇ ಓನ್ ಆಗಿರಬೇಕಾಗುತ್ತೆ. ವಿಜುವಲ್ಸ್ಗಳು ಏನು ಯೂಸ್ ಮಾಡ್ತೀರಾ, ಮ್ಯೂಸಿಕ್ ಏನು ಯೂಸ್ ಮಾಡ್ತೀರಾ, ಅದೆಲ್ಲ ಓನ್ ಆಗಿದ್ದರೆ ನಿಮಗೆ ಯೂಟ್ಯೂಬಲ್ಲಿ ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ನೀವು ದುಡ್ಡನ್ನು ಮಾಡ್ಬೋದು, ಆಯಿತಾ. ಸೊ ಈಗ ನಿಮಗೆ ನೀಟಾಗಿ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದ್ರ ಮಧ್ಯೆ ನಿಮ್ಗೊಂದಷ್ಟು ಕ್ವಶನ್ಸ್ಗಳು ಬಂದಿರುತ್ತೆ, ಬರೋ ನಾನು ಟೆಕ್ ಮಾಡ್ಬೋದಾ, ಮೋಟೋ ಬ್ಲಾಗ್ ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದು. ಇದೆಲ್ಲ ಇದರೊಳಗೆ ಇನ್ಕ್ಲೂಡ್ ಆಗುತ್ತೆ. ಲೈಕ್ ಓನ್ ಆಗಿದೆ ಅಂತಂದರೆ ನೀವೆಲ್ಲನೂ ಕೂಡ ಮಾಡ್ಬೋದಾಗುತ್ತೆ, ಆಯಿತಾ. ಗೇಮಿಂಗೂ ಮಾಡ್ಬೋದು, ಎಲ್ಲ ಓನಾಗಿ ಮಾಡಬೇಕಷ್ಟೇ. ನಿಮ್ಮ ಫೇಸ್ಗಳು, ನಿಮ್ಮ ವಾಯ್ಸ್ಗಳು ಇವೆಲ್ಲ ಇದ್ದರೆ ಸೊ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ, ಆಯಿತಾ. ಸೊ ನೀವು ಆರಾಮಾಗಿ ಮಾಡ್ಬೋದು ಕಂಟೆಂಟ್ನ, ಓಕೆ. ಸೊ ಐ ಥಿಂಕ್ ಈ ಒಂದು ವಿಡಿಯೋ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಡ್ತೀನಿ. ಬರುವಂಥ ಯೂಟ್ಯೂಬರ್ಸ್ಗಳು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂದ್ಕೊಂಡಿರೋರು ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗಿರುತ್ತೆ. ಒಂದು ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.